ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ಇವತ್ತು ನಾವು ಹೊಸ ವಿಡಿಯೋದಲ್ಲಿ ಹೀರೆಕಾಯಿ ಚಟ್ನಿ ಮತ್ತು ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ನಮ್ಮ ವಿಡಿಯೋ ನೋಡಬೇಕು ಅಂದರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲದಾಗಿ ಹೀರೆಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ಅಂದರೆ ಒಂದು ಕಡಾಯಿದಲ್ಲಿ ಹಾಕ್ಕೊಂಡು ಎಣ್ಣೆ ಹಾಕಿ ಒಂದು ತುಸು ಎಣ್ಣೆ, ಅಂದರೆ ತುಂಬ ಎಣ್ಣೆ ಇಲ್ಲ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾಯಿತು, ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ, ನೋಡಿ ನಾನು ಹಾಕಿದ್ದೀನಿ ಅಲ್ವ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡು ಬೇರೆ ಒಂದು ಪ್ಲೇಟಲ್ಲಿ ಹಾಕಿಡಿ. ಸರಿ, ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಪಲ್ಯನ ಒಗ್ಗರಣೆ ಹಾಕೋಕೆ, ಅಂದರೆ ಬಾಜಿ. ಫಸ್ಟಿಗೆ ನಾನು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ, ಆಮೇಲೆ ಚಟ್ನಿನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಈಗ ನಾನು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮೊದಲೇ ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿ ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಇವಾಗ ಹಾಕಿ, ಆಮೇಲೆ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಇಲ್ಲ ಇವಾಗ ಇಷ್ಟು ಕೊತ್ತಂಬರಿ ಹಾಕ್ತೀನಂದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲೇ ನಾನು 2, ಅಂದರೆ ಚಟ್ನಿಗೂ ಹೊಳ್ಕೊಂಡು ಇಟ್ಕೊಂಡಿದ್ದೀನಿ, ಪಲ್ಯಕ್ಕೂ ಹೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಚಟ್ನಿಗೆ. ಅಂದರೆ ಒಂದೇ ಟೈಮಲ್ಲಿ 2 ಡಿಶ್ಶು, ಚಪಾತಿ, ರೋಟಿ, ಸಜ್ಜಿ ರೊಟ್ಟಿ ಜೊತೆಗೆ ಹಚ್ಕೊಂಡು ಉಣ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅರಿಶಿಣ ಪುಡಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ನಿಮಗೆ. ಜಾಸ್ತಿ ಬೇಕಂದರೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ, ಕಡಿಮೆ ಬೇಕು ಅಂದರೆ ಒಂದು 2 ಹಾಕೋರಿ. ಆವಾಗಲೇ ನಾವು ಹೀರೆಕಾಯಿನ ಹುರಿದಿಟ್ಕೊಂಡಿದ್ವಲ್ಲ, ಅದು ಸಪ್ರೇಟ್ ಪ್ಲೇಟಲ್ಲಿ ನಾನು ಹಾಕ್ಕೊಂಡು ಇಟ್ಟಿದ್ದೀನಿ. ಈಗ ಅದನ್ನು ನಾವು ಒಗ್ಗರಣೆ ಹೊಡೆದಿದ್ವಲ್ವ, ಅದಕ್ಕೆ ಹಾಕಿಬಿಡೋಣ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಬೇಕೆಂದರೂ ಇದಕ್ಕೆ ಕಾಯಿ ತುರಿನೂ ಹಾಕ್ತಾರೆ. ನಾನು ಇಲ್ಲಿ ಶೇಂಗಾ ಪೌಡರ್ ಹಾಕ್ತಾಯಿದ್ದೀನಿ, ಅಂದರೆ ಶೇಂಗದ ಕುಟ್ಟು ಹೆಂಗೆ ಮಾಡೋದಂತ ಅದೊಂದು ಸಪ್ರೇಟ್ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಬೇರೆ ಯಾವುದಾದ್ರೂ ಪಲ್ಯ ಮಾಡುವಾಗನೂ ಕೂಡ ತೋರಿಸಿದ್ದೀನಿ. ಸೊ ಶೇಂಗಾನ ಹುರಿದ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೋದು. ಸೊ ಇವಾಗ ಸ್ವಲ್ಪ ನೀರು ಎಷ್ಟು ಅಂದರೆ ಒಂದು 1/2 ಗ್ಲಾಸಷ್ಟು ಹಾಕಬೇಕು. ಅವೆಲ್ಲ ಸರಿಯಾಗಿ ಮೆತ್ತಗೆ ಕುದಿಬೇಕಲ್ವ, ಸೊ ಅದ್ರ ಸಲುವಾಗಿ ಒಂದು ಅರ್ಧ ಗ್ಲಾಸು ಇಲ್ಲ 1 ಗ್ಲಾಸ್ ತನಕ ಹಾಕ್ಬೋದು. ಪಲ್ಯನ ಕುದಿಯೋಕೆ ಬಿಟ್ಟಿದ್ದೀನಿ. ಇವಾಗ ಚಟ್ನಿಗೆ ನೋಡಿ, ಹೀರೆಕಾಯಿನ ಹುರಿದಿಟ್ಕೊಂಡಿದ್ದೆ ಅಲ್ವ, ಅದರಲ್ಲೇ ಸ್ವಲ್ಪ ಹೀರೆಕಾಯಿ ತೊಗೊಂಡು, ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಲ್ವ, ಅದನ್ನು ಕೂಡ ತೊಗೊಂಡು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕುಟ್ಕೋರಿ. ಸ್ವಲ್ಪ ಹೊತ್ತು ಸ್ವಲ್ಪ ಸಣ್ಣಗಾಗೋ ತನಕ. ಬೇಕು ಅಂದರೂ ಮಿಕ್ಸಿ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕೊತ್ತಂಬರಿ. ನೋಡ್ರಿ, ಇದು ತುಂಬ ಆರೋಗ್ಯಕರ. ನಿಮಗೆ ಕುಟ್ಟೋದಾಗಲಿಲ್ಲ ಅಂದರೆ ಮಿಕ್ಸಿ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಶೇಂಗದ ಪೌಡರು,
ಸ್ವಲ್ಪ ಈರುಳ್ಳಿ, ನೋಡಿ ಚಟ್ನಿ ರೆಡಿ ಆಯಿತು. ಈರುಳ್ಳಿನೇ ಹಾಕಿ ಕುಟ್ಟಿದಾಯಿತು. ಪಲ್ಯ ಕೂಡ ರೆಡಿಯಾಗಿದೆ, ಕುದ್ದಿದೆ. ಪಲ್ಯನೂ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಒಂದೊಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಪಲ್ಯನೂ ಎಷ್ಟು ಚೆನ್ನಾಗಾಗಿದೆ, ಚಟ್ನಿನೂ ಕೂಡ ರೆಡಿಯಾಗಿದೆ. ಸೊ ಚಪಾತಿ ಜೊತೆಗೆ ಹಚ್ಕೊಂಡು ಉಣ್ಣೋಕ್ಕೆ ಚಪಾತಿನೂ ಕೂಡ ಮಾಡಿಟ್ಟಿದ್ದೀನಿ. ಆಲ್ರೆಡಿ ನಾನು ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಚಪಾತಿ ರೋಟಿ ಹೆಂಗೆ ಮಾಡೋದಂತ. ಸೊ ಇಷ್ಟೊತ್ತು ತುಂಬ ಪೇಷನ್ಸಿಂದ ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮನದಾಳದ ಧನ್ಯವಾದಗಳು.